ಕೋಲಾರ ಜಿಲ್ಲೆಯ ದೇವಾಲಯಗಳ ನಾಡು ಮೂಡಲಬಾಗಿಲು. ನಮ್ಮ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಗ್ರಾಮದಲ್ಲಿ ಕಾವ್ಯಶ್ರೀ ಫೌಂಡೇಶನ್ ಅಧ್ಯಕ್ಷರು ಅಂಬರೀಶ್ ಮತ್ತು ಕಾರ್ಯದರ್ಶಿ ಶ್ರೀಮತಿ ಹರಿಣಾಕ್ಷಿರವರ ನೇತೃತ್ವದಲ್ಲಿ ಮೊಟ್ಟಮೊದಲ ಸಾಮಾಜಿಕ ಕಾರ್ಯಕ್ರಮ ವಿರೂಪಾಕ್ಷಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಮಾಜ ಸೇವಕ ನಗವಾರ ಸುತ್ಯಣ್ಣ, ಮುಖ್ಯ ಅತಿಥಿಗಳಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರು ಎಸ್ ಜಯರಾಮ್, ನಿವೃತ್ತ ಉಪನ್ಯಾಸಕರು ಜಗನ್ನಾಥ, ಹೈಕೋರ್ಟ್ ಖ್ಯಾತ ವಕೀಲರು ವೈಎಂ ರೆಡ್ಡಿ, ಆಂಧ್ರದ ಶ್ರೀನಿಧಿ ಫೌಂಡೇಶನ್ ವೆಂಕಟರಮಣ, ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಗಾಯತ್ರಿ, ವಿರೂಪಾಕ್ಷಿಯ ಯುವ ಮುಖಂಡ ಶಶಿಕುಮಾರ್ ಮತ್ತು ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು ಇದ್ದರು. ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತ ಸ್ವಾಮಿಗಳ ಸನ್ನಿಧಾನದಲ್ಲಿ ಅವರ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಶಾಲೆಯ ಒಂದು ಆವರಣದಲ್ಲಿ ಹಬ್ಬದ ವಾತಾವರಣ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಸರ್ಕಾರದ ಆದೇಶದಂತೆ ಸಮುದಾಯದತ್ತ ಶಾಲೆ, ಮತ್ತೊಂದು ವಿಶೇಷವಾದ ವೈಶಿಷ್ಟ್ಯವಾದ ಕಾವ್ಯ ಫೌಂಡೇಶನ್ ಕಡೆಯಿಂದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಬ್ಯಾಗುಗಳ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಮೊದಲಿಗೆ ಪ್ರಾರ್ಥನೆಯೊಂದಿಗೆ, ಮಕ್ಕಳಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ನನಗೆ ತಂದೆ ತಾಯಿ ವಾತ್ಸಲ್ಯವನ್ನ ತುಂಬಿ ನನ್ನ ಕೈ ಹಿಡಿದು ಬೆಳಕಿನ ಕಡೆಗೆ ನಡೆಸುತ್ತಿರುವಂತಹ ಹಾರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ನನ್ನ ಜೀವನಕ್ಕೆ ಸ್ಫೂರ್ತಿದಾಯಕರಾದಂತಹ ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿ ಅಮ್ಮ ಅಪ್ಪ ರವರ ಆಶೀರ್ವಾದವನ್ನ ಪಡೆಯುತ್ತಾ, ಇಲ್ಲಿ ನೆಲೆಸಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಕೇವಲ ಜ್ಞಾನ ವಿದ್ಯೆ ಇದು ತುಂಬ ಮಹತ್ವವಾದಂಥ ಒಂದು ಸಂಗತಿಯಾಗಿದೆ. ಇವತ್ತು ನಮ್ಮ ಕಾವ್ಯಶ್ರೀ ಫೌಂಡೇಶನ್ಸ್ ನ ಉದ್ಘಾಟನಾ ಸಮಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಕುಳಿತಂತ ನನ್ನ ಮುದ್ದಾದ ಮಕ್ಕಳಿಗೆ ಭವ್ಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸಮಾಜ ಸೇವಕರು, ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಅಪಾರವಾದಂತಹ ಸೇವೆಯನ್ನ ಸಲ್ಲಿಸಿರುವಂತಹ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ವಡ್ಡಳ್ಳಿ ಗ್ರಾಮದ ಟೊಮೆಟೊ ಮಂಡಿಯ ಮಾಲೀಕರಾದಂತಹ ಎನ್.ಆರ್. ಸತ್ಯಣ್ಣ ಸರ್ ಅವರಿಗೆ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
ಕಲಾವಿದರು, ಖ್ಯಾತ ಹೈಕೋರ್ಟ್ ವಕೀಲರು ಹಾಗೂ ಅಮೆರಿಕ ದೇಶದಿಂದ ಭಾರತದ ದೇಶದಲ್ಲಿ ಸೇವೆಯನ್ನ ಸಲ್ಲಿಸಿ ಅವರನ್ನು ಗುರುತಿಸಿ ಡಾಕ್ಟರೇಟ್ ಪದವಿಯನ್ನ ಕೊಟ್ಟು ಸತ್ಕರಿಸಿರುವಂತಹ ನಿಮ್ಮ ಎಲ್ಲರ ನೆಚ್ಚಿನವರು YM ರೆಡ್ಡಿ ಸರ್ ಅವರಿಗೆ ಭವ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರವನ್ನ ಹೊಂದಿ ನಿವೃತ್ತರಾದಂತಹ ನಮ್ಮ ನೆಚ್ಚಿನ ಗುರುಗಳಾದಂತಹ ಜಯರಾಮ್ ಸರ್ ಅವರಿಗೆ ಭವ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೂ ನಮ್ಮ ಹಿತೈಷಿಗಳು, ಮಾರ್ಗದರ್ಶಕರು ಹಾಗೂ ನಮಗೆ ತಂದೆ ಸ್ಥಾನದಲ್ಲಿ ನಿಂತು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ನಮ್ಮ ಕೈಯಿಂದ ಒಳ್ಳೆ ಕೆಲಸಗಳನ್ನ ಮಾಡಿಸೋದಕ್ಕೆ ಪ್ರೋತ್ಸಾಹಿಸಿ ನಿವೃತ್ತಿ ಹೊಂದಿರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಜಗನ್ನಾಥ್ ಸರ್ ಅವರಿಗೆ ಭವ್ಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹಾಗೂ ಆಂಧ್ರ ಪ್ರದೇಶದ ಶ್ರೀನಿಧಿ ಗ್ರಾಮೀಣ ಮ್ಯಾಕ್ಸ್ ಕಡೆಯಿಂದ ನಮ್ಮ ಸೋದರ ಸಮಾನರಾದಂತಹ ವೆಂಕಟರಮಣ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಭವ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮಗೆ ಈ ಕಾರ್ಯಕ್ರಮ ಇಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಗಾಯತ್ರಿ ಮೇಡಮ್, ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಗಾಯತ್ರಿ ಮೇಡಮ್ ಅವರಿಗೆ ಭವ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತು ಇದೇ ಶಾಲೆಯ ಮತ್ತು ಸಮಾಜಕ್ಕೆ ಅಂತ ಮುಂದಾಗಿರುವಂತಹ ನಮ್ಮ ಕಾವ್ಯಶ್ರೀ ಫೌಂಡೇಶನ್ಸ್ ನ ನಿರ್ದೇಶಕರು ಹಾಗೂ ಅಧ್ಯಕ್ಷರಾಗಿರುತ್ತಂತ KS ಅಂಬರೀಶ್ ಸರ್ ಅವರಿಗೆ ಭವ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತು ಈ ಗ್ರಾಮದ ಸಮಾಜ ಸೇವೆಯಲ್ಲಿ ತೊಡಗಿಸಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಗ್ರಾಮದ ಎಲ್ಲ ಮಂದಿರು ಎಲ್ಲರಿಗೂ ಭವ್ಯವಾದ ಸ್ವಾಗತವನ್ನ ಕೋರ್ತಾ, ಹಾಗೆ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಳ್ಳಲು ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಮ್ಮ ಕಾವ್ಯಶ್ರೀ ಫೌಂಡೇಶನ್ಸ್ ಕಡೆಯಿಂದ ಭವ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತು ಕಾವ್ಯಶ್ರೀ ಫೌಂಡೇಶನ್ಸ್ ನ ಸದಸ್ಯರಾದಂತಹ ಭಾಸ್ಕರ್ ಹಾಗೂ ಶ್ರೀನಿವಾಸಣ್ಣ ಅವರಿಗೆ ಭವ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬೆಳಕು ಇದ್ದ ಕಡೆ ಬೆಳಕು ಮೂಡುತ್ತೆ. ಸೊ ಹಾಗೆ ಒಂದು ಸಣ್ಣ ಹಣತೆಯಿಂದ ನಾವು ಹಚ್ಚಿರುವಂತಹ ಅಲ್ಪಕಾಲದವರೆಗೆ ಅದೇ ವಿದ್ಯೆಯನ್ನ ಗುರುಗಳ ಸಮ್ಮುಖದಲ್ಲಿ ಶ್ರದ್ಧೆಯಿಂದ ಕುಳಿತು ಕಲಿತಂತಹ ವಿದ್ಯೆ ಅನಂತ ಕಾಲದವರೆಗೆ ಅಂತ ದೊಡ್ಡವರು ಹೇಳ್ತಾರೆ. ಗುರು ಸ್ಥಾನ ಅನ್ನೋದು ಅಷ್ಟೊಂದು ಮಹತ್ತರವಾದಂತ ಒಂದು ಸ್ಥಾನವನ್ನ ಹೊಂದಿದೆ. ಈ ದಿನ ನಮ್ಮ ಕಾವ್ಯಶ್ರೀ ಫೌಂಡೇಶನ್ಸ್ ಕಡೆಯಿಂದ ಉದ್ಘಾಟನಾ ಸಮಾರಂಭವನ್ನ ಇಲ್ಲಿ ನಾವು ಮಾಡಿ ನಮ್ಮ ಕಾವ್ಯಶ್ರೀ ಫೌಂಡೇಶನ್ಸ್ ಕಡೆಯಿಂದ ಯಾವ ಕಾರ್ಯ ಚಟುವಟಿಕೆಗಳು ಮುಂದಕ್ಕೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ. 27/1/2026ರಂದು ನೋಂದಣಿ ಪಡೆದಿರುತ್ತೆ. ಹೆಲ್ಪಿಂಗ್ ಹ್ಯಾಂಡ್ಸ್ ಚೇಂಜಿಂಗ್ ಲೈಫ್ಸ್, ಯುವರ್ ಸಪೋರ್ಟ್ ದೇರ್ ಸ್ಮೈಲ್ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾವ್ಯಶ್ರೀ ಫೌಂಡೇಶನ್ಸ್ ಸ್ಥಾಪಿತವಾಗಿದೆ. ದೃಷ್ಟಿ ಮತ್ತು ಉದ್ದೇಶ ಮೂಲ ತತ್ವವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಗೌರವಾನ್ವಿತ ಜೀವನಕ್ಕೆ
ನ್ಯಾಯಯುತ ಅವಕಾಶವನ್ನು ಪಡೆಯಬೇಕು. ಶಿಕ್ಷಣ, ಮಹಿಳಾ ಸಬಲೀಕರಣ, ಆರೋಗ್ಯ ರಕ್ಷಣೆ, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿ ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು. ಮಕ್ಕಳಲ್ಲಿ ಪ್ರತಿಭೆ ಹೆಚ್ಚಿಸುವ ಚಟುವಟಿಕಾ ಕಾರ್ಯಕ್ರಮಗಳನ್ನು ಆಯೋಜಿಸುವುದು. ಶೈಕ್ಷಣಿಕ ಲೇಖನ ಸಾಮಗ್ರಿ ವಿತರಣೆ, ಕಂಪ್ಯೂಟರ್ ವಿತರಣೆ, ಉಚಿತ ಕಂಪ್ಯೂಟರ್ ತರಬೇತಿ ನೀಡಿ ತಾಂತ್ರಿಕವಾಗಿ ಅವರ ಜ್ಞಾನ ಹೆಚ್ಚಿಸುವುದು. ಆರೋಗ್ಯ ರಕ್ಷಣಾ ಉಪಕ್ರಮಗಳು, ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವುದು. ನೈರ್ಮಲ್ಯ ಜಾಗೃತಿ ಪೌಷ್ಟಿಕಾಂಶ ಒದಗಿಸುವುದು. ಏಡ್ಸ್, ಕ್ಯಾನ್ಸರ್ ಮುಂತಾದ ಮಾರಣಾಂತಕ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳ ಅರಿವು ಮೂಡಿಸುವುದು. ನಿರ್ಣಾಯಕ ಚಿಕಿತ್ಸೆಗಳಾಗಿ ಆಸ್ಪತ್ರೆಗಳೊಂದಿಗೆ ಪಾಲುದಾರಿಕೆ ಹೊಂದುವುದು. ಮಹಿಳಾ ಸಬಲೀಕರಣ, ಕೌಶಲ್ಯ ತರಬೇತಿ, ಸ್ವಸಹಾಯ ಗುಂಪುಗಳು, ಸೂಕ್ಷ್ಮ ಹಣಕಾಸು ಅವಕಾಶಗಳು, ಮಹಿಳೆಯರಿಗೆ ಕಾನೂನು ಅರಿವು, ಟೈಲರಿಂಗ್, ಕಂಪ್ಯೂಟರ್, ಬ್ಯೂಟಿ ಪಾರ್ಲರ್ನಂತಹ ಹಲವು ಉಚಿತ ತರಬೇತಿಗಳನ್ನು ಕೊಟ್ಟು ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿ ಅವರ ಜೀವನಕ್ಕೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸುವುದು. ಇದರಿಂದ ಮಹಿಳೆಯರ ಸಾಮರ್ಥ್ಯವನ್ನು ಕಂಡುಕೊಳ್ಳಲು, ಆದಾಯ ಗಳಿಸುವ ಕೌಶಲ್ಯಗಳನ್ನು ಕಲಿಯಲು, ಅವರ ಹಕ್ಕುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. ಡಿಜಿಟಲ್ ಹಣಕಾಸು ಸಾಕ್ಷರತಾ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸುವುದು. ಈ ಅರಿವು ಕಾರ್ಯಕ್ರಮಗಳಿಂದ ಆನ್ಲೈನ್ ಬ್ಯಾಂಕಿಂಗ್, ಮೊಬೈಲ್ ಪಾವತಿಗಳು, ಬಜೆಟ್ ಪರಿಕರಗಳು ಮತ್ತು ಸುರಕ್ಷಿತ ವಹಿವಾಟುಗಳು ಸೇರಿದಂತೆ ಡಿಜಿಟಲ್ ಹಣಕಾಸಿನ ವಿವಿಧ ಅಂಶಗಳ ಕುರಿತು ಶಿಕ್ಷಣವನ್ನು ಒದಗಿಸುವುದು. ಇದರಿಂದ ತಮ್ಮ ಹಣಕಾಸು ನಿರ್ವಹಿಸಲು ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಶಿಕ್ಷಣ ಸಂಸ್ಥೆಗಳು ಮತ್ತು ವಸತಿ ನಿಲಯಗಳನ್ನು ಸ್ಥಾಪಿಸುವುದು. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು, ಅಂತಾರಾಷ್ಟ್ರೀಯ ಶಾಲೆಗಳು, ವೃತ್ತಿಪರ ಕಾಲೇಜುಗಳು, ತಾಂತ್ರಿಕ ಕಾಲೇಜುಗಳು, ನಿರ್ವಹಣಾ ಸಂಸ್ಥೆಗಳು, ವೈದ್ಯಕೀಯ ಸಂಸ್ಥೆಗಳು ಮತ್ತು ವೇದಿಕ ವಿದ್ಯಾಭ್ಯಾಸದ ಕೇಂದ್ರಗಳನ್ನು ತೆರೆಯುವುದು. ಅಂಗವಿಕಲರ ಸಂಸ್ಥೆಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಕೇಂದ್ರಗಳನ್ನು ತೆರೆಯುವುದು. ನಮ್ಮ ಪರಿಸರ ಸಂರಕ್ಷಣೆಗಾಗಿ ಅರಿವು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುವುದು. ಅರಣ್ಯ ಇಲಾಖೆಯ ಕಡೆಯಿಂದ ಜನರಿಗೆ ಸಸಿಗಳನ್ನು ಮತ್ತು ಗಿಡಗಳನ್ನು ನೆಡುವ ಮತ್ತು ಬೆಳೆಸುವ ಕಾರ್ಯಕ್ರಮಗಳನ್ನು ಆಯೋಜಿಸುವುದು. ಬುಡಕಟ್ಟು ಪ್ರದೇಶದ ಜನಾಂಗದವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಕೌಶಲ್ಯ ತರಬೇತಿಗಳನ್ನು ನೀಡಿ ಅವರೊಂದಿಗೆ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ನಡೆಸುವುದು. ಗ್ರಾಮೀಣ ಅಭಿವೃದ್ಧಿ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆಯವರ ಕಡೆಯಿಂದ ರೈತರಿಗೆ ಅರಿವು ಕಾರ್ಯಕ್ರಮಗಳನ್ನು ನಡೆಸಿ ವ್ಯವಸಾಯಕ್ಕೆ ಬೇಕಾಗುವ ಉತ್ಪನ್ನಗಳನ್ನು ನೀಡಿ ಕಾಲಕಾಲಕ್ಕೆ ಸರಿಯಾಗಿ ಬೆಳೆಗಳನ್ನು ಬೆಳೆಸುವುದು ಹಾಗೂ ರೋಗ ನಿರೋಧಕ ಔಷಧಿಗಳು ಮತ್ತು ರಸಗೊಬ್ಬರಗಳನ್ನು ನೀಡುವುದು. ರೈತರಿಗೆ ಆಧುನಿಕ ಕೃಷಿ ತಂತ್ರಗಳನ್ನು ಬೆಂಬಲಿಸಿ ನೈರ್ಮಲ್ಯವನ್ನು ಉತ್ತೇಜಿಸಿ ಮತ್ತು ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಜಾಗೃತಿ ಅಭಿಯಾನಗಳನ್ನು ಆಯೋಜಿಸುವುದರಿಂದ ಹಳ್ಳಿಗಳಲ್ಲಿ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ನಮ್ಮ ಸಂಸ್ಥೆ ಆದಾಯ ತೆರಿಗೆ ಇಲಾಖೆಯಿಂದ ನೋಂದಣಿಯನ್ನು ಪಡೆದು ಆದಾಯ ತೆರಿಗೆ ವಿನಾಯಿತಿಯನ್ನು ಒದಗಿಸಿ ದಾನಿಗಳು ತಮ್ಮ ಕೊಡುಗೆಗಳ ಮೇಲೆ ತೆರಿಗೆ ಕಡಿತಗಳನ್ನು ಪಡೆಯಲು ಅನುವು ಮಾಡಿ ಕೊಡುತ್ತೇವೆ. ನಮ್ಮ ಈ ಫೌಂಡೇಶನ್ ಎಲ್ಲ ಚಟುವಟಿಕೆಗಳನ್ನು ಮಾಡುವ ಅರ್ಹತೆ ಹೊಂದಿರುತ್ತದೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಿದೆ. ನಮ್ಮ ಜೊತೆ ಲಕ್ಷಾಂತರ ಕೈಗಳು ಒಟ್ಟಾಗಿ ಕೋಟ್ಯಾಂತರ ಜನರಿಗೆ ನೆರವಾಗಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತೇನೆ.